ಅಲ್ಲಿ ನಾಟಕ ನಮ್ಮ ಹತ್ರ ಬಂದ್ರೆ ಬಿರಿಯಾನಿ ಹೇಳ ಇಬ್ರು ತಪ್ಪ ಬೆಂಗಳೂರು ನಾನ್ ನಂಗೋಸ್ಕರ ನಾನ್ ದುಡ್ಡು ಕೊಟ್ಟಿ ದೊಡ್ಡ ಅಮೌಂಟ್ ಅಲ್ಲಿ ತಗೊಂಡಂತ ವಸ್ತು ಯಾವ್ದು? 2 3 ಅಲ್ಲ ಅಕ್ಕ ಅಕ್ಕ 4 ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಯಾವ ಚಾನಲ್? ಯೂಟ್ಯೂಬ್ ಚಾನಲ್. ನಮಗೆ 100 ರೂಪಾಯಿ ಕೊಟ್ಟು ಪೇಮೆಂಟ್ ಕೊಟ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ ಗೈಸ್ ಇವನ್ ಯೂಟ್ಯೂಬ್ ಚಾನಲ್ಗೆ. ಯಾ ನಮ್ಮ ಚಾನಲ್ ಬೇಕಿತ್ತಲ್ಲ, ಇದು ಆರ್ಟಿಸ್ಟ್ ಕೊಡಬೇಕು. ಸೊ ಅದಕ್ಕೋಸ್ಕರ ಕರ್ಕೊಂಡ್ಬಂದು ಕುಣಿಸ್ಕೊಂಡಿದ್ದೀನಿ. ಈ ವಿಡಿಯೋ ಏನು ಅಂತ ನೀವು ಆಗಲೇ ತುಂಬ ನೋಡಿರ್ತೀರಾ. ಈ ವಿಡಿಯೋ ಏನಂತಾರೆ ಹೂ ನೋಸ್ ಮೀ ಬೆಟರ್ ಅಂತ ಮಾಡ್ತಾ ಇದೀವಿ. ಬಿಟ್ವೀನ್ ಮೀ ರಕ್ತ ಸಂಬಂಧಿ ನನ್ನ ತಂಗಿ, ಶೆಡ್ಡಿ ಸಂಬಂಧ ಲೋಹಿತ. ಅಂಡ್ ಇನ್ನೊಂದೇನಂತಂದ್ರೆ ನಾನೊಂದು ಹೇಳ್ತೀನಿ, ಕೆಲವೊಂದು ವಿಷಯ ನನಗ್ ಗೊತ್ತಿರುತ್ತೆ, ನನಗಿನ್ನ ಜಾಸ್ತಿ ಒಂದು ಲೋಹಿತ್ಗೆ ಗೊತ್ತಿರುತ್ತೆ. ಈ ಸ್ಪರ್ಧೆಲಿ ಲೋಹಿತ ವಿನ್ ಆಗ್ಬೋದೇನೋ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಕಷ್ಟ ಇದೆ, ನೋಡ್ಗಿಟ್ಕೊಬಿಡ್ತೇನೆ ಕಳ್ಳ. ಸೋತ್ರೆ ಸೋತ್ರೆ ಇಲ್ಲ 20 ಬಸ್ಕಿ, 5 ಬಸ್ಕಿನ ಯಾರು ಸೋಲ್ತಾರ ಅವರು 5 ಬಸ್ಕಿ ಓಡಿಸ್ತೀನಿ ಗೈಸ್. ಇಲ್ಲೇ ಸ್ವಲ್ಪ ಎನರ್ಜೆಟಿಕ್ ಆಗಿರ್ಲಿ ಅಂತ ನಮ್ ಲೋಹಿತಂಗ್ ಬಸಿ ಡಯಟ್ ಮಾಡ್ಸೋಣ. ಜಾಸ್ತಿ ಇವನೇ ಸೋಲಿದ್ರೆ. ಓಕೆ ಲೆಟ್ಸ್ ಗೋ. ಫಸ್ಟ್ ಆಸ್ ಯೂಶುವಲ್ ಯಾರೇ ಇವಾಗ ಏನ್ ಗೊತ್ತಾ, ಇನ್ನೊಂದು ಆನ್ಸರ್ ಇಬ್ರದು ರೈಟ್ ಇದ್ರೆ ಇಬ್ರು ಗೆದ್ದಂಗೆ. ಇಬ್ರು ಆನ್ಸರ್ ಮಾಡ್ತೀವಿ, ಯಾರು ತಪ್ಪು ಹೇಳ್ತಾರೆ ಅವ್ರು ಮಾತ್ರ ಬಸ್ ಹೊಡಿಬೇಕು. ಇಬ್ರು ಸರಿ ಹೇಳಿದ್ರೆ ಏನಿಲ್ಲ, ಇಬ್ರಿಗೂ ಒಂದೊಂದು ಪಾಯಿಂಟ್. ಆತರ ತಪ್ಪು ಹೇಳಿದವ್ರು ಮಾತ್ರ ಬಸ್ ಹೊಡಿಬೇಕು. ಹಂಗಾರೆ ಎಲ್ಲ ಇಬ್ರು ಸರಿನೇ ಹೇಳ್ಬಿಡ್ತೀರಾ? ಇಲ್ಲ, ಹೆಂಗ್ ಗೊತ್ತಿರುತ್ತೆ ಎಲ್ಲದಕ್ಕೂ. ಆಸ್ ಯೂಶುವಲ್ ಎಲ್ಲ ಫಸ್ಟ್ ಸಾಂಪ್ರದಾಯಿಕವಾಗಿ ಕೇಳೋ ಫಸ್ಟ್ ಕ್ವಶನ್ ಏನು? ವಿಚ್ ಇಸ್ ಮೈ ಫೇವರೇಟ್ ಕಲರ್? ಬ್ಲಾಕ್. ನೆಕ್ಸ್ಟ್ ಪಟ್ ಅಂತ ತಟ್ ಅಂತ ಹೇಳಿ ಅಂತ ಆಲ್ ಆಫ್ ಎ ಸಡನ್ ನನ್ನ 5 ಜನ ಬೆಸ್ಟ್ ಫ್ರೆಂಡ್ ನೇಮ್ ಹೇಳ್ಬೇಕು. ಶುಭಶ್ರೀ, ಲೋಹಿತ್, ಚಂದನ್. ಯಾರು ಎಷ್ಟು ಜನ ಬೇಕು ಹೇಳಕ್ಕ ಲೈನಾಗ ಹೇಳ್ಕೊಂಡು ಹೊಂಟೈತೀನಿ ನಾನು. ನಿತಿ, ಲೋಹಿತ, ಚಿನ್ನು ಸೋತಾಯ್ತು. ದಯವಿಟ್ಟು 2 3 4 5 ಲಾಸ್ಟ್ ಹಂಗೆ ಕಾಲ್ ಸಣ್ಣ ನೋಡ್ಕೋಬೇಕು ಲಾಸ್ಟ್ ಅಲ್ಲಿ. ಸೊ ಲೋಹಿತ್ 1 ಪಾಯಿಂಟ್ ಅಂಡ್ ಮಧು 2 ಪಾಯಿಂಟ್ ಗೆದ್ದಿದ್ದಾಳೆ. ನೆಕ್ಸ್ಟ್ ಕ್ವಶನ್ ಹಿಯರ್ ಇಸ್ ನಿಮ್ಮ ಕಟ್ಟ 10 ಲಕ್ಷದ ಪ್ರಶ್ನೆ. ಇದು ನೋಡೋಣ ಯಾರು ಹೇಳ್ತೀರಾ ಅಂತ. ಯೂಶಲಿ ಮಧು ಗೊತ್ತು ಅಂತ ಅನ್ಕೊಂತೀನಿ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಯಾವತ್ತು ಚಾನಲ್ ಓಪನ್ ಮಾಡಿದ್ದು ಡೇಟ್ ಸಮೇತ? ಪ್ರಿಯಾಕನ್ ಎಂಗೇಜ್ಮೆಂಟ್ ದಿನ ಜಾನ್ 10th. ಸಾರಿ, ರಾಂಗ್. ಪ್ರಿಯಾಕನ್ ಎಂಗೇಜ್ಮೆಂಟ್ ದಿನ ಅಂದ್ರೆ ನೀನು ಬ್ಲಾಗ್ ಮಾಡಿ ಹಾಕಿದ್ದು ಜಾನ್ 9th. 9th? ಸಾರಿ, ಪ್ರಿಯಾಕನ್ ಎಂಗೇಜ್ಮೆಂಟ್ ದಿನ ಅಂತ ಹೇಳಿದೆ ನಾನು. ಜಾನ್ ಅಲ್ಲ, ಡಿಸೆಂಬರ್ ಅಲ್ಲ, ನವೆಂಬರ್ 10th. ಫೆಬ್ರವರಿ. ಅಕ್ಕೊಂದು ಎಂಗೇಜ್ಮೆಂಟ್ ಆಗಿದೆ ಅವಾಗ. ಇವಾಗ ಅದು ನವೆಂಬರ್ 10th. ನಾನು ಹೇಳಿದ್ದು ತಾನೆ ಕರೆಕ್ಟ್. ಅಕ್ಟೋಬರ್ ಮದುವೆ ಆಯ್ತು ನಿಮ್ದು, ನವೆಂಬರ್ ಅಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ಆಯ್ತು. ಎಸ್, ಪ್ರಿಯಾಕನ್ ಎಂಗೇಜ್ಮೆಂಟ್ ಅಂತ ಹೇಳಿದೀನಿ. ಪ್ರಿಯಾಕನ್ ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಯ್ತು. 1 2 3 4 5 ಯಪ್ಪ ಲೆಗ್ ವರ್ಕ್ ಯಾಪಲ್ ಜಿಮ್ ಹೋಗ್ತಿದ್ದೀನಿ ಹೇಳ್ಕೊತಾವ್ರೆ. ಓಕೆ, ಪಾಯಿಂಟ್ಸ್ ಹೇಳ್ಬೇಕಾ? ಪಾಯಿಂಟ್ಸ್ ಏನ್ ಬೇಡ, ನೀವೇ ಲೆಕ್ಕ ಹಾಕೊಳ್ಳಿ ಆಡಿಯನ್ಸ್. ನೆಕ್ಸ್ಟ್ ಅಂಡ್ ಈಗ ನಾವು ನೆಕ್ಸ್ಟ್ ಕ್ವಶನ್. ನಾವು ಬೆಂಗಳೂರು ಮನೆಗೆ ಬಂದವಲ್ವಾ, ನಿಮಗೂ ಗೊತ್ತು ನಮ್ಮ ಮದುಗೂ ಗೊತ್ತು. ನಾವು ಬೆಂಗಳೂರು ಮನೆಗೆ ಬಂದಾಗ ನಮಗೆ ಎಷ್ಟು ಏಜ್ ಆಗಿತ್ತು? ನನಗೆ ನಿನಗೊಂದು 6 to 7 years, ನಂಗೊಂದು 3 years. ಇಲ್ಲ ನಾವು ಬೆಂಗಳೂರು ಮನೆಗೆ ಬಂದಾಗ ನಮ್ಮ ಮನೆ ಕಟ್ತಾ ಇವನ್ಗೆ 8 ನಿನಗೆ 3 years ಕಡಿಮೆ. ಕರೆಕ್ಟಾ? 8 and ನನಗೆ 9 ವರ್ಷ ಗೈಸ್, ಇವಳಿಗೆ 6 ವರ್ಷ.
2006 ಅಲ್ಲಿ ಮನೆ ಕಟ್ಟಿದ್ದು. ಈ ಕಡೆ ಇಬ್ರು ಸುಳ್ಳು ಹೇಳಿದ್ವಿ. ಸುಳ್ಳು ಹೇಳಿದೀವಿ. ಇದೆಲ್ಲ ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಆಗಿ ಕೇಳ್ತಾ ಇದೀನಲ್ವಾ. ನೆಕ್ಸ್ಟ್ ಕರೆಂಟ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು? ಯಾರು ಕ್ಲೋಸ್ ಆಗಿರ್ತೀರಾ ಅವ್ರಿಗೆ 90 ಅಬೌವ್. ಓಕೆ 92 ಇಬ್ರು ಹತ್ತತ್ರ ಹೇಳ್ಬಿಟ್ಟು ಮದುವೆ ಕುಂಡಿಸ್ಬಿಟ್ಟಿದ್ದೀರಾ. 92.5 ಅಲ್ಲಿ ಇದೀನಿ ಈಗ. 93 ಹೇಳೋಣ, 92 ಹೇಳೋಣ. ಜಾಸ್ತಿ ಇವ್ರು ಹೇಳಿದ್ರು, 5 ಕಡಿಮೆ ಅವಳು ಹೇಳಿದ್ರು. ಇಲ್ಲಿ ಹೂ ನೋಸ್ ಬೆಟರ್ ಮದರ್ ಆಗ್ತಾ ಇಲ್ಲ, ಹೂ ನೋಸ್ ಬೆಟರ್ ಮಧು ಆಡ್ತಾ ಇದೆ. ಈಗ ರೀಸೆಂಟ್ ಆಗಿ ನಾನು ನೋಡಿದಾಗ 90 ರೀಚ್ ಆಗಿತ್ತ ಒಂದು ಅನ್ಕೊಂಡೆ 100K ಬೇಗ ಆಗುತ್ತೆ ಅಂತ. 93 ಅಂತೂ ಇಲ್ಲ ಅಂತ ಕನ್ಫರ್ಮ್ ಆಗಿ ನನಗೆ ಗೊತ್ತಿತ್ತು. ನಮ್ಮ ಅಣ್ಣನ ಬರ್ಡೇ ಜೂನ್ 11 ಅಷ್ಟರಲ್ಲಿ ಎಲ್ಲರೂ ನಮ್ಮ ಅಣ್ಣನಿಗೆ ಫಾಲೋ ಮಾಡಿ 100K ಮಾಡ್ಕೊಡಿ ನನ್ನ ಒಂದು ಮನವಿ. ನೆಕ್ಸ್ಟ್ ಧನ್ಯವಾದಗಳು. ಅವನಿಗೆ ಸಿಗ್ತಾ ಇಲ್ಲ ಕ್ವಶನ್ಸ್, ಹೋಗ್ಬಿಡ್ತಾ ಇಲ್ಲ. ಸ್ಕೋರ್ ನೋಡ್ತಾರೆ, RCB ಬ್ಯಾಚ್ ಬೇರೆ ನಡೀತೈತೆ. ನೆಕ್ಸ್ಟ್ ಸುಮ್ಮನೆ ಐಫೋನ್ ಇಟ್ಕೊಂಡ್ಬಿಡ್ತಾರೆ, ನೋಟ್ಸ್ ಎಲ್ಲ ಐತೆ ಅಂತ ಗೊತ್ತಿಲ್ಲ. ಸೊ ನನ್ಗೆ ಈಗ ಎಷ್ಟು ವಯಸ್ಸು? 27 27 ಅಲ್ವಾ. ನನ್ನ ಮೊದಲನೆಯ ಫೋನ್ ಮೈಕ್ರೋಮ್ಯಾಕ್ಸ್ ಅಲ್ಲ, ನೋಕಿಯಾ. ಅಯ್ಯೋ, ಫೋನ್ ಅಷ್ಟೇನಾ? ಮೊದಲನೇ ಫೋನ್ ಯಾವ್ದು? ನಂದು ನೋಕಿಯಾ. ನೋಕಿಯಾ 311 ಅಂತ ಒಂದು ಇದು ಫೋನ್. ನಾನು ಗೊತ್ತಿಲ್ಲ, ನಮ್ಮಪ್ಪ ಫಸ್ಟ್ ಫೋನ್ ಅಂತ ಕೊಡ್ತಾರೆ ಮೈಕ್ರೋಮ್ಯಾಕ್ಸ್. ಸುದೀಪ್ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ. 10th ಅಲ್ಲಿ ಪಾಸ್ ಆಗಿದ ತಕ್ಷಣ ಕೊಡಿಸಿದ್ದು. ಸುನಿ ಹತ್ರ 3 ಬಟನ್ ಇತ್ತು ಕೆಳಗಡೆ, ಬ್ಲೂ ರೆಡ್ ಮಧ್ಯದಲ್ಲಿ. ನಾನು ಯೂಸ್ ಮಾಡಿದ್ದೀನಿ. ನಂಗೆ ನೆನಪಿರೋದೇ ನಮ್ಮಪ್ಪ ಮೈಕ್ರೋಮ್ಯಾಕ್ಸ್ ಕೊಡಿಸಿದಾಗ ನೆನಪಿರೋದು. ಆ ಮೈಕ್ರೋಮ್ಯಾಕ್ಸ್ ಏನೇನ್ ಆಟ ಆಡೋಣ ಅಂತ ನನಗೆ ಗೊತ್ತು. 1 2 3 4 5 ಈ ಫೋನ್ ಕದೀಮ್ರು ಇವ್ರಿಬ್ರು ಅದಕ್ಕೆ ನೆನಪಿರುತ್ತೆ, ಅದಕ್ಕೆ ನೆನಪಿರುತ್ತೆ ಕದೀಮ್ರು. ಸೊ ಓಕೆ, ನೆಕ್ಸ್ಟ್ ಓದ್ಕೋಬೇಕು. ಫೋನ್ ಇಲ್ಲ ಅಂದ್ರೆ ಆಗಲ್ಲ. ಅಪ್ಪಾಜಿ ನಂಗೆ ಫೋನ್ ಬೇಕು, ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು. ತಗೋತಾ ಇದು. ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ನನ್ನ ಫೇವ್ರೆಟ್ ಮೂವಿ ಯಾವುದು? ಮೂವಿ ಮೂವಿ ಮಿಲನ 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 ಅರಸು 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 ಕರೆಕ್ಟ್. ಮಿಲನ ಅಷ್ಟು ಓಕೆ. ಅರಸು ಇಷ್ಟ. ತುಂಬಾ ಸಲ ಅವಾಗೆಲ್ಲ ಹೇಳುವ ನೋಡಿ. ಸುದೀಪ್ ಯಾವ್ದಾರ ಒಂದು ಫಿಲಮ್ ಇರುತ್ತೆ ಅನ್ಕೊಂಡ್ಬಿಟ್ಟಿದ್ದೆ. ಅರಸು 1 2 3 4 5 ಅರಸು ಗೊತ್ತಿತ್ತು ನಮ್ಗೆ. ಹೇಳ್ತಾ ಇರ್ತೀನಿ ನಾನು ಏನ್ ಕೇಳ್ತಿದ್ರೆ ನನ್ಗೆ ಅದೆಲ್ಲ ಆನ್ಸರ್ ಲೋಹಿತ್ ಗೊತ್ತಿರ್ಬೇಕು. ಗೊತ್ತು ಅರಸು ಗೊತ್ತು, ಆದ್ರೆ ಈಗೇನು ಗೊತ್ತಿಲ್ಲ. ಅದು ನಾನು ಸರಿ ಸುದೀಪ್ ಸರ್ ಫ್ಯಾನ್ ಅಲ್ವಾ, ಏನಾದ್ರು ಹೇಳಕ್ ಹೋಗೋದೇ ಅನ್ಕೊಂಡು. ಲೋಹಿತ ಪಕ್ಕ ಸೋಲ್ತಾನೆ ನನಗೆ ಗೊತ್ತು. ನೆಕ್ಸ್ಟ್ ಕ್ವಶನ್ ನಿಮಗೆ ಹಿಂಟೇ ಇರಲ್ಲ, ಮೊದಲು ಗೆದ್ಬಿಡ್ತಾಳೆ. ಏನು ಅಂತಂದ್ರೆ, ನಾನು ಜನನ ಆಗಿದ್ದು ಎಲ್ಲಿ? ಮಂಡ್ಯ. ತಪ್ಪು. ಇಬ್ರು ತಪ್ಪ. ಬೆಂಗಳೂರು. ಜನನ ಆಗಿದ್ದು ಅಂದ್ರೆ ಹುಟ್ಟಿದ್ದಿಲ್ಲಿ ಆಸ್ಪತ್ರೆಯಲ್ಲಿ. ಜನನ ಆಗಿದ್ದೆಲ್ಲಿ ಅಂತ ಕೇಳೋದಲ್ಲ, ಜನನ ಆದ ಪ್ಲೇಸ್ ಎಲ್ಲಿ ಅಂತ ಶರ್ಮಿಳಾ ಹಾಸ್ಪಿಟಲ್. ಶರ್ಮಿಳಾ ಹಾಸ್ಪಿಟಲ್ ಅಲ್ಲಿ ಮಂಡ್ಯ ಅಂತಂದೆ. ಮಂಡ್ಯದಲ್ಲಿರುವಂತಹ ಶರ್ಮಿಳಾ ಹಾಸ್ಪಿಟಲ್ ಅಲ್ಲಿ ಜನಿಸಿದ್ದು. ಎಲ್ಲೆಲ್ಲ ಉಟ್ಬಿಟ್ಟು ನಮ್ಮ ಹತ್ರ ಬಸ್ಗೆ ಓಡಿಸಿದ್ರೆ 1 2 3 4 5 ಅಷ್ಟೇ. ಕಾಲು ಲೆಗ್ ನಮ್ ಪುಟ್ಟು ಗಾಬರಿ ಬಿದ್ದಾಗ ಶೋಕೇಸ್ ಅಲ್ಲಿ ಇಟ್ಟಿದ್ರು. ಬೆಕ್ಕೆ ಅಲ್ಲ, ಒಂದು ಆಂಬಿಯನ್ಸ್ ಚೆನ್ನಾಗಿರ್ತದೆ. ಜೀವ ಇಲ್ಲ. ನಮ್ಮ ಹತ್ರ ಇಟ್ಕೊಳ್ಳೋಣ. ಅದ್ ನೋಡ್ದಾಗೆಲ್ಲ ನಂಗೆ ಲಕ್ಕಿ ನೆನ್ಪಾಗ್ತಾನೆ. ಹಾಲ್ ತಗೋಬರ, ಹಾಲ್ ಕೊಡ್ಸುವ. ಓಕೆ, ಓ ಲಕ್ಕಿ. ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ನಿನಗೆ ಫಾರ್ಮಲ್ಸ್ ಬಟ್ಟೆ ಇಷ್ಟ ಆಗುತ್ತಾ, ಇಲ್ಲ ಅಂತಂದ್ರೆ ವೆಸ್ಟರ್ನ್ ಅಟೈರ್ ಇಷ್ಟ ಆಗುತ್ತಾ?
ಇವಾಗ ಅಟ್ ಪ್ರೆಸೆಂಟ್ ಫಾರ್ಮಲ್ಸ್ ಅಲ್ಲಿ ಇದ್ದಾನೆ. ಅಟ್ ಪ್ರೆಸೆಂಟ್ ಫಾರ್ಮಲ್ಸ್ ಅಲ್ಲಿ ಇದೆಯಾ? ಅದು ನಿನ್ನ ಆನ್ಸರ್. ಎರಡು ಒಂಥರ 50-50 ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವನಿಗೆ. ವೆಸ್ಟರ್ನ್ ಸ್ವಲ್ಪ ಕಡಿಮೆ ಈಗ ಯೋಚನೆಗೆ. ಫಾರ್ಮಲ್ಸೇ ಜಾಸ್ತಿ ಇಷ್ಟ ಆಗೋದು ಸ್ವಲ್ಪ. ಫಾರ್ಮಲ್ಸ್ ಹೇಳೋದು ಅಂದ್ಬಿಟ್ಟು ನಾನು ವೆಸ್ಟರ್ನ್ ಅಂದ್ರೆ ಅಲ್ಲಿ ನೋಡು ಅಕ್ಕ ಈ ಬಿಸ್ಕಿ ಹೊಡಿತಾರೆ ನೋಡು ನೋಡು. 4 5 ಬರೀ ಬಸ್ಕಿದಲ್ಲೂ ಮೋಸ ಗೈಸ್. ನಾನು ಇನ್ನೂ ಒಂದು ಡ್ಯಾನ್ಸ್ ಆಡ್ಬಿಡ್ಲ. ನಿನ್ ವಾಕು ಇದು ವಾಕು. ನೆಕ್ಸ್ಟ್ ಏನು ಅಂತಂದ್ರೆ ನಾನು ಇನ್ನೂ ಫ್ಲೈಟ್ ಹತ್ತಿಲ್ಲ. ಓಕೆ. ನನ್ನ ಅಬ್ರಾಡ್ ಫೇವರೇಟ್ ಪ್ಲೇಸ್ ಹೋಗಕ್ಕೆ ಇಷ್ಟಪಡುವಂತ ಜರ್ಮನಿ ಗೈಸ್. ಜರ್ಮನಿ ಅಲ್ಲ ಗೈಸ್, ಜರ್ಮನಿ ಅನ್ನೋದು ಇಷ್ಟ ಇಲ್ಲ. ತಾಯ್ನಾಡು ಔಟ್ ಆಫ್ ಕಂಟ್ರಿನ ಇಂಡಿಯಾನ? ಔಟ್ ಆಫ್ ಕಂಟ್ರಿ. ಹೋಗಕ್ ಆಯ್ತದ ಆಗಲ್ಲ ಗೊತ್ತಿಲ್ಲ, ಒಟ್ಟಲ್ಲಿ ಇಷ್ಟ. ಯಾವ್ದು ಅದೇ ಹನಿಮೂನ್ ಪ್ಲೇಸ್ ಎಲ್ಲ ಹೋಯ್ತಾರಲ್ಲ ನಮ್ಮದು. ಪ್ಯಾರಿಸ್. ಪ್ಯಾರಿಸ್ ಅಲ್ಲ ನಮ್ಮದು. ಪ್ಯಾರಿಸ್ ಬರೀ ಪ್ಯಾರಿಸ್ ಹೋಗ್ತಾರಾ? ನಾನು ಪ್ಯಾರಿಸ್ ಅಲ್ಲ, ಲಂಡನ್ ಪ್ಯಾರಿಸ್ ಅಂದ್ರೆ ಇಷ್ಟ ನನಗೆ. ಶುದ್ಧದೇನೋ ಇರುತ್ತಲ್ಲ ಅದು, ಅದೆಲ್ಲ ಅಲ್ಲೇ ತಾನೇ ಇರೋದು. ಅದೇ ಪ್ಯಾರಿಸ್ ಯುರೋಪ್ ಅಲ್ಲಿ ಇರೋದು ಪ್ಯಾರಿಸ್. ಬಾ ಏಕೆ ಮರ್ತೋದ ಮರಿಬೇಡ ಅಣ್ಣ. ನೀಡ ಬಿಡಿಲ್ಲ ಪಪ್ಪು ನೋಡು, ಅಣ್ಣ ಬಸ್ಕಿ ಹೊಡಿತ ನೋಡು. 3 4 5 ಸಾಕು ಬಿಡು. ಅಂಡ್ ನೆಕ್ಸ್ಟ್ ಕ್ವಶನ್ ಈಸ್ ನಿಮ್ಮ ಮುಂದೆ. ತಟ್ ಅಂತ ಹೇಳಿ ನನ್ನ ಫೇವ್ರೆಟ್ ಫುಡ್ ಕಾಂಬೋ ಇನ್ ನಾನ್ ವೆಜ್. ಚಿಕನ್ ಕಾಂಬೋ. ಚಿಕನ್ ಕಬಾಬು. ಸಾರಿ ಕುಷ್ಕಾ ಕಬಾಬ್ ಪೆಪ್ಪರ್ ಡ್ರೈ. ಪೆಪ್ಸಿ ಪೆಪ್ಪರ್ ಡ್ರೈ. ಕುಷ್ಕಾ ಮತ್ತೆ ಕಬಾಬು ಪೆಪ್ಪರ್ ಡ್ರೈ. ಬಿರಿಯಾನಿ ಪೆಪ್ಪರ್ ಡ್ರೈ ಕಬಾಬು ಮತ್ತೆ ಕೋಕೋ ಕೋಲಾ. ಆಯ್ತು, ನಾನು ಹೇಳ್ತೀನಿ ಕುಷ್ಕಾ ಕಬಾಬು ಪೆಪ್ಪರ್ ಡ್ರೈ ಪೆಪ್ಸಿ. ಅಲ್ಲ ಇವಾಗ ಕರೆಕ್ಟ್ ಆನ್ಸರ್. ಕುಷ್ಕಾ ಅಲ್ಲ, ಯಾವಾಗಲೂ ಬಿರಿಯಾನಿ ತಿನ್ನೋದು. ಪೆಪ್ಸಿ ಕೋಕೋ ಕೋಲಾ ಎರಡು ಒಂದೇನೆ, ಬಟ್ ನಾನು ಕುಡಿಯೋದು ಕೋಕೋ ಕೋಲಾ ಅಷ್ಟೇ. ಬಟ್ ಕುಷ್ಕಾ ಕಬಾಬು ಪೆಪ್ಪರ್ ಡ್ರೈ ನಾನು ಎಲ್ಲ ಹೇಳೋದು ನೀಟಾಗಿ. ಕುಷ್ಕಾ ಆನ್ಸರ್ ನಾನು, ಬಿರಿಯಾನಿ. ಕುಷ್ಕಾ ಇಷ್ಟನಾ? ಯಾರು ನನಗ? ನಾನು ಎಲ್ಲಾ ಕಡೆನೂ ಕುಷ್ಕಾ ತಿನ್ನೋದು, ಒಂದು ಹೋಟೆಲ್ ಮಾತ್ರ ಬಿರಿಯಾನಿ ತಿನ್ನೋದು. ಆನ್ಸರ್ ಏನಂತ ಕೊಡ್ಬೇಕು ಅದನ್ನ ಹೇಳು. ಕುಷ್ಕಾ ಬಾ, ನಂಗೆ ಗೊತ್ತಿತ್ತು, ಯಾಕಂದ್ರೆ ನಾವ್ ಎಲ್ಲೇ ನಾನ್ ವೆಜ್ ಹೋದ್ರು ಅವ್ನು ತಗೊಳ್ಳೋದೇ ಕುಷ್ಕಾ. ನಮ್ ಜೊತೆಗೆ ಬಂದಾಗ ಮಾತ್ರ ಒಂದು 2 ನನಗೆ ಹೆಂಗ್ ಗೊತ್ತಿತ್ತು ಅಂದ್ರೆ ನಿಖಿಲ್ ಅವರು ಮಟನ್ ಬಿರಿಯಾನಿ ತಗೊಳ್ಳಿ ಇಲ್ಲ ಚಿಕನ್ ಬಿರಿಯಾನಿ ತಗೊಳ್ಳಿ ಅಂತ ಅಂದಾಗೆಲ್ಲ ಇವನು ಬೇಡ ಕುಷ್ಕಾ ನಾಟಕ. ನಮ್ಮ ಹತ್ರ ಬಂದ್ರೆ ಬಿರಿಯಾನಿ ಕುಷ್ಕಾ ಪೀಸು ಮುಳ್ಳೆ ಪೀಸ್ ಇರ್ಬೇಕು. ಹಂಗೇನಿಲ್ಲ ಗೈಸ್, ಕೆಲವು ಕಡೆ ನನ್ಗೆ ದೊನ್ನೆ ಬಿರಿಯಾನಿಲಿ ನಮ್ಮ ಏರಿಯಾದಲ್ಲಿ ಇದೆಯಲ್ಲ ಮಾತ್ರ ಇಷ್ಟ. ತಿನ್ನೋದೇ ಒಂದೇ ಶಾಪ್ ಅಲ್ಲಿ, ಅದೊಂದ್ರಲ್ಲೇ. ಬಟ್ ಮೋಸ್ಟ್ ಮೆಜಾರಿಟಿಲಿ ತಿನ್ನೋದು ಕುಷ್ಕಾ ಅಲ್ವಾ? ಕುಷ್ಕಾ ಕಬಾಬ್ ಪೆಪ್ಪರ್ ಡ್ರೈ ಕೋಕೋ ಕೋಲಾ ಇಸ್ ಮೈ ಮೋಸ್ಟ್ ಫೇವರೇಟ್ ಫುಡ್ ನಾನ್ ವೆಜ್. 3 ದಿನ ಇರ್ಲೇಬೇಕು. ಸಾಕಾ? ಇನ್ನು ಹೇಳ್ತೀರಾ? ಆನ್ಸರ್ ಮಾಡ್ತೀರಾ? ತಿನ್ನೋದು 7 ಕ್ವಶನ್ ಕೇಳು. ತಿನ್ನೋದು 7 ಬಿಟ್ಟು ಕ್ವಶನ್ ಕೇಳು. ನಾನು ನನಗೋಸ್ಕರ ಫಸ್ಟ್ ಗಿಫ್ಟ್ ಮಾಡ್ಕೊಂಡಂತ ವಸ್ತು ಏನು? ನಿಮ್ಗೋಸ್ಕರ ಬಿಗ್ ಫಸ್ಟ್ ದೊಡ್ಡದಾಗಿ ಖರ್ಚು ಮಾಡಿ ಕಾರು ಬೊಲೆನೋ. ನಾನ್ ನನಗೋಸ್ಕರ ನಾನ್ ದುಡ್ಡು ಕೊಟ್ಟಿ ದೊಡ್ಡ ಅಮೌಂಟ್ ಅಲ್ಲಿ ತಗೊಂಡಂತ ವಸ್ತು ಯಾವ್ದು? ಸೆಲ್ಫ್ ಅಮೌಂಟ್ ಅಲ್ಲ, ಚಿಕ್ಕ ಅಮೌಂಟ್. ಓಕೆ, 1 2 3 ಅಕ್ಕ 4 5 ಮುಗೀತು. ಇವ್ರಿಬ್ರಿಗೂ ಕಾಲ್ ಸಿಕ್ಕಾಬಿಟ್ಟೆ ನೋವು ಬಂತು ಅಂತ ಅನ್ಕೊಂತೀನಿ. ಇವನ್ಗೆ ಕ್ವಶನ್ ಮಾಡೋ ಯೋಗ್ಯತೆ ಇಲ್ಲ. ಕ್ವಶನ್ ಏನಿಲ್ಲ, ಇಷ್ಟನೇ ಕೇಳ್ಬೇಕಾಯ್ತು. ರ್ಯಾಂಡಮ್ ಆಗಿ ಕುತ್ಕೊಂಡು ಒಂದು ಕ್ವಶನ್ ಅಂಡ್ ಆನ್ಸರ್ ತರ ಮಾಡೋಣ ಒಂದು ವಿಡಿಯೋ. ಎಷ್ಟೊಂದ್ ದಿನ ಆಗಿತ್ತರ ಈ ತರ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಮಾಡಿದ್ದು ಅಷ್ಟೇನೆ. ಸೊ ಕ್ವಿಕ್ ಆಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸೈನಿಂಗ್ ಆಫ್. ಸಬ್ಸ್ಕ್ರೈಬ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್, ಲೋಹಿತ್ ಗೌಡ ಯೂಟ್ಯೂಬ್ ಚಾನಲ್, Okay guys, bye.